ತಿಪ್ಪೆ ಗೊಬ್ಬರವನ್ನ ಮರದ ಕೆಳಗಡೆನೆ ಏನಕ್ಕೆ ಹಾಕ್ತಾ ಇದ್ರು ಅಂತ ಗೊತ್ತಾ? ಯಾಕೆ ಅಂದ್ರೆ ಗೊಬ್ಬರಕ್ಕೆ ನೇರವಾಗಿ ಬಿಸಿಲು ಬಿದ್ರೆ ಗೊಬ್ಬರದಲ್ಲಿ ಇರ್ತಕ್ಕಂತಹ ನೈಟ್ರೋಜನ್ಗಳು ಅಮೋನಿಯಾ ರೂಪದಲ್ಲಿ ಮೇಲಕ್ಕೆ ಆವಿಯಾಗಿ ಹೋಗುತ್ತೆ. ಇದಕ್ಕೆ ಅವಿಭಾವನ ಎಂದು ಕರೆಯುತ್ತಾರೆ. ಇದರಿಂದ ಗೊಬ್ಬರದಲ್ಲಿ ಇರ್ತಕ್ಕಂತಹ ಪೋಷಕಾಂಶಗಳು ಕಡಿಮೆ ಆಗ್ತವೆ. ನೆರಳಿನಲ್ಲಿ ಇಟ್ಟಂತ ಗೊಬ್ಬರ ನಿಧಾನವಾಗಿ ಚೆನ್ನಾಗಿ ಕೊಳೆಯುತ್ತೆ. ಮತ್ತೆ ಇದರಲ್ಲಿ ಇರ್ತಕ್ಕಂಥ ಉಪಯುಕ್ತ ಸೂಕ್ಷ್ಮಾಣು ಜೀವಿಗಳಾದ ಅಜೋಟೋಬ್ಯಾಕ್ಟರ್, ಅಜೋಸ್ಪಿರಿಲಮ್, ಪಿಎಸ್ಪಿ, ರೈಸೋಬಿಯಂ, ಟ್ರೈಕೋಡರ್ಮಾ, ಸುಡೋಮೊನಸ್, ಬ್ಯಾಸಿಲಸ್ ನಂತಹ ಸೂಕ್ಷ್ಮಾಣು ಜೀವಿಗಳು ಹೆಚ್ಚು ಸಕ್ರಿಯವಾಗ್ತವೆ. ಈ ಸೂಕ್ಷ್ಮಾಣು ಜೀವಿಗಳು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಿ ಗಿಡಗಳಿಗೆ ಪೋಷಕಾಂಶಗಳನ್ನು ಸುಲಭವಾಗಿ ಸಿಗಲು ಸಹಾಯ ಮಾಡುತ್ತವೆ. ಸರಿಯಾಗಿ ಕೊಳೆಯದ ಗೊಬ್ಬರದ ಬಣ್ಣ ಕಂದು ಅಥವಾ ಕಪ್ಪಾಗಿದ್ದು ಕಾಂಪೋಸ್ಟ್ ನಂತಹ ವಾಸನೆ ಬರುತ್ತೆ. ನೆರಳಿನಲ್ಲಿ ಕೊಳೆತಂತ ಗೊಬ್ಬರ ಹೆಚ್ಚು ತೇವಾಂಶದಿಂದ ಕೂಡಿರುತ್ತದೆ. ಈ ರೀತಿ ಕೊಳೆತಂತ ಗೊಬ್ಬರವನ್ನ ನಾವು ತೋಟಕ್ಕೆ ಬಳಸೋದ್ರಿಂದ ಮಣ್ಣು ಸಡಿಲವಾಗಿ ಹೆಚ್ಚು ನೀರಿನಾಂಶವನ್ನು ಹಿಡಿದಿಟ್ಕೊಳ್ಳಲು ಸಹಾಯವಾಗುತ್ತೆ ಮತ್ತು ಬೆಳೆಗಳು ಉತ್ತಮವಾಗಿ ಬೆಳೆಯುತ್ತವೆ. ಬಿಸಿಲಿನಲ್ಲಿ ಒಣಗಿರ್ತಕ್ಕಂಥ ಗೊಬ್ಬರನ ನಾವು ತೋಟಕ್ಕೆ ಹಾಕೋದ್ರಿಂದ ಚೆನ್ನಾಗಿ ಗೊಬ್ಬರ ಒಣಗಿರೋದ್ರಿಂದ ಗಟ್ಟಿಯಾಗಿರುತ್ತೆ. ಇದರಲ್ಲಿ ಇರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳ